ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಬಿಹಾರ ಚುನಾವಣಾ ಗೆಲುವು, ಜಮಖಂಡಿಯಲ್ಲಿ ಬಿಜೆಪಿ ವಿಜಯೋತ್ಸವ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಮೈತ್ರಿಕೂಟವು ದಾಖಲೆಯ ಜಯ ಸಾಧಿಸಿದ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಹನುಮಾನ ಚೌಕನಲ್ಲಿ ಬಿಜೆಪಿ ವತಿಯಿಂದ ವಿಜಯೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಸಂಭ್ರಮಾಚರಣೆ ಪಕ್ಷದ ಕಾರ್ಯಕರ್ತರು, ಯುವಕರು ಮತ್ತು ಬೆಂಬಲಿಗರು ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಂಡು ಜೈ ಘೋಷಣೆಗಳು ಮತ್ತು ಪಟಾಕಿ ಸಿಡಿಸುವ ಮೂಲಕ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು. ಶಾಸಕ ಜಗದೀಶ ಗುಡಗುಂಟಿ ಅವರು ಮಾತನಾಡಿ, ಬಿಹಾರದ ಫಲಿತಾಂಶವು ದೇಶದ ಜನತೆಗೆ ಅಭಿವೃದ್ಧಿಯ ದಾರಿಗೆ ಸ್ಪಷ್ಟ ಸೂಚನೆ ನೀಡಿದೆ ಮತ್ತು ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವ ಮತ್ತು ಜನಪರ ಯೋಜನೆಗಳ ಮೇಲಿನ ವಿಶ್ವಾಸದ ಪ್ರತಿಫಲನವಾಗಿದೆ ಎಂದು ಹೇಳಿದರು. ಪಾಲ್ಗೊಂಡವರು ಯೋಗಪ್ಪ ಸವದಿ, ವಿಜಯಲಕ್ಷ್ಮಿ ತುಂಗಳ, ಅಜಯ ಕಡಪಟ್ಟಿ, ಮಲ್ಲು ದಾನಗೊಂಡ, ಯಮನೂರ ಮೂಲಂಗಿ, ಗಣೇಶ ಶಿರಗಣ್ಣವರ್, ರಮೇಶ ಆಳಬಾಳ, ಶಂಕರ ಕಾಳೆ ಸೇರಿದಂತೆ ಹಲವು ಪಕ್ಷದ ಪ್ರಮುಖರು ಮತ್ತು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ, ಅನ್ನದಾತ ನ್ಯೂಸ್ ಕನ್ನಡ, ಜಮಖಂಡಿ. ಹೀಗಾಗಿ ಇಡೀ ದೇಶದ ಜನತೆಯ ಕೇಂದ್ರ ಬಿಂದುವಾಗಿರುವಂತಹ ಬಿಹಾರದ ಚುನಾವಣೆ ಈ ಎರಡು ವಿಶ್ಲೇಷಣೆಗಳ ಆಧಾರದ ಮೇಲೆ ನಾವು ನೋಡಬೇಕಾಗಿದೆ. ಕೇವಲ ನಕಾರಾತ್ಮಕ ಹೇಳಿಕೆಗಳನ್ನು ಕೊಟ್ಕೊಂಡು ದೇಶದಲ್ಲಿ ತಿರುಗಾಡಿದರೆ, ಕೇವಲ ನಾವು ಸಂವಿಧಾನವನ್ನು ಕೈಯಲ್ಲಿ ಹಿಡ್ಕೊಂಡು ತಿರುಗಾಡಿದರೆ ಜನ ನಮ್ಮನ್ನು ನಂಬೋದಿಲ್ಲ ಅನ್ನುವಂತಹ ಒಂದು ತೀರ್ಮಾನವನ್ನು ಇವತ್ತು ಕಾಂಗ್ರೆಸ್ಗೆ ಕೊಟ್ಟಿರುವಂಥದ್ದು ಬಿಹಾರದ ಚುನಾವಣೆ ಅನ್ನುವಂಥದ್ದು. ಯಾವ ರಾಜ್ಯದಲ್ಲಿ ಕೇವಲ ಕೌಟುಂಬಿಕ ರಾಜ್ಯ ನಡೀತಾ ಇತ್ತು, ಒಂದು ಕಡೆ ಇನ್ನೊಂದು ದುಃಖದ ಸುದ್ದಿ. ಯಾಕಂದ್ರೆ ಮೊನ್ನೆ ದಿನ ದೆಹಲಿಯಲ್ಲಿ ನಡೆದಂಥ ಉಗ್ರರ ಬಾಂಬ್ ದಾಳಿಯಿಂದಾಗಿ ಒಂದು ಕಡೆ ನೋಡಿದರೆ ಬಹಳ ನಮ್ಮ ಇಡೀ ದೇಶದ ಭಾರತೀಯ ಪ್ರಜೆಗಳಿಗೆ ದುಃಖದ ಸಂಗತಿ ಅನ್ಬೋದು. ನರೇಂದ್ರ ಮೋದಿಜಿಯವರು ಹಾಗೂ ಅಮಿತ್ ಶಾ ಜಿಯವರು ತಮ್ಮದೇ ಆದಂಥ ಒಂದು ಕಾರ್ಯವೈಖರಿಯನ್ನ ಮಾಡಿ ಮೋದಿಜಿಯವರು 110 ಹಾಗೂ ಅಮಿತ್ ಶಾ ಜಿಯವರು 160 ಸಭೆಗಳನ್ನು ನಡೆಸಿ ಅಲ್ಲಿ ಜನರಿಗೆ ಅಭಿವೃದ್ಧಿಯ ಪರವಾಗಿ ಮತ ನೀಡುವಂತೆ ಮಾಡಿದ್ದು ಒಂದು ರೋಚಕವಾದಂಥ ವಿಷಯ. ಯಾಕಂದ್ರೆ ಅಲ್ಲಿ ಜಾತಿ ಕೂಡ ಕೆಲಸ ಮಾಡಲಿಲ್ಲ, ಹಣ ಕೂಡ ಕೆಲಸ ಮಾಡಲಿಲ್ಲ. ಯಾಕಂದ್ರೆ ಅಲ್ಲಿ ಜನರಿಗೆ ಇವತ್ತು ಅಭಿವೃದ್ಧಿ ಬೇಕಾಗಿದೆ. ನಿತೀಶ್ ಜಿ ಅವರು, ಮೋದಿಜಿ ಅವರು ಬಿಹಾರಕ್ಕೆ ಅಭಿವೃದ್ಧಿ ತರ್ತಾರೆ ಅನ್ನುವಂಥ ಒಂದು ವಿಷಯ ಇಟ್ಕೊಂಡು ಅಲ್ಲಿ ಮತದಾನ ಆಯಿತು. ನಾವು ನೋಡ್ಬೇಕಂದ್ರೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗಿದ್ದು ಗಮನಿಸಬೇಕು. ಈ ಹೆಚ್ಚಿನ ಸಂಖ್ಯೆಯ ಮತದಾನ ಇವತ್ತು ನಮಗೆ ಹೆಚ್ಚಿನ ಸೀಟ್ಗಳನ್ನು ತಂದಿದೆ ಅನ್ನೋದು ನಾವು ಕೂಡ ಗಮನಿಸಬೇಕು. ನಿನ್ನೆ ಮೋದಿಜಿಯವರು ದಿಲ್ಲಿಯ ಕೇಂದ್ರ ಕಚೇರಿಗೆ ಹೇಳಿದಂತೆ ಮಾಯ್ ಫಾರ್ಮುಲಾ ವರ್ಕ್ ಆಗಿದೆ. ಮಾಯ್ ಅಂದ್ರೆ ಮಹಿಳೆಯರ ಸುರಕ್ಷತೆ ಹಾಗೂ ಅವರಿಗೆ ಆರ್ಥಿಕವಾದಂತಹ ಒಂದು ಯೋಜನೆಗಳು. ಆಮೇಲೆ ವಾಯ್ ಅಂದ್ರೆ ಯುವಕರಿಗೆ ಉದ್ಯೋಗ ಕೊಡುವಂತಹ ಭರವಸೆ. ಈ ಎರಡು ವಿಚಾರಗಳು ಅಲ್ಲಿ ಮತದಾನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಹಿಂದೆಂದಿಗೂ ಇರದಂತ ಇವತ್ತು ನಮಗೆ ಸೀಟ್ಗಳು ಬಂದಿವೆ. ಅಭಿವೃದ್ಧಿಗೆ ನಮ್ಮ ಮೋದಿಜಿಯವರು, ನಿತೀಶ್ ಜಿಯವರು, ಅದೇ ರೀತಿ ಎಲ್ಲ ಬುಡಕಟ್ಟು ಜನಗಳ ಮತವನ್ನು ತಂದಂಥ ಚಿರಾಗ್ ಪಾಸ್ವಾನ್ ಅವರು ಎಲ್ಲರೂ ಸೇರಿ ಈ ವಿಜಯಕ್ಕೆ ಕಾರಣರಾಗಿದ್ದಾರೆ. ಒಂದು ಕಡೆ ಮುತ್ಸದ್ದಿ ಹಿರಿಯರು ಮೋದಿಜಿ, ಅಮಿತ್ ಶಾ ಮತ್ತು ನಿತೀಶ್ ಜಿ ಅವರು, ಇನ್ನೊಂದು ಕಡೆ ಯುವಕರಾದಂಥ ಚಿರಾಗ್ ಪಾಸ್ವಾನ್ ಅವರು ಎಲ್ಲರೂ ಸೇರಿ ಎಲ್ಲ ಜಾತಿಯ ಎಲ್ಲ ರೀತಿಯ ಮತಗಳನ್ನು ತಂದ್ದಾರೆ. ಒಂದು ಇನ್ನೊಂದು ನಮಗೆಲ್ಲರಿಗೆ ದುಃಖ ಆಗುವ ಸಂಗತಿ ಅಂದರೆ ಸಾಲುಮರದ ತಿಮ್ಮಕ್ಕ ಇವರು ಪರಿಸರ ಪ್ರೇಮಿಯಾಗಿದ್ದರು, ವೃಕ್ಷ ಮಾತೆಯಾಗಿದ್ದರು ಹಾಗೂ ಪದ್ಮಶ್ರೀ ಪುರಸ್ಕೃತರು ಕೂಡ ಆಗಿದ್ದರು. ನಾಡೋಜ ಮತ್ತು ಇನ್ನಿತರ ಮಹಿಳೆಯ ರತ್ನ ಬಹಳಷ್ಟು ಪ್ರಶಸ್ತಿಗಳು ಅವರಿಗೆ ಒದಗಿ ಬಂದಿದ್ದು. ಅವರು ಪತಿ ಚೆಕ್ಕೈನವರು, ಅವರು ಮಾಗಡಿ ತಾಲೂಕಿನ ಹುಲಿಗಲ್ ಅಂತ ಊರು, ಹುಲಿಕಲ್. ಆ ಒಂದು ಅವರಿಗೆ ಮಕ್ಕಳು ಇದ್ದಿದ್ದಿಲ್ಲ. ಒಬ್ಬ ಸಾಕ ಮಗಳನ್ನು ತಗೊಂಡ್ಕೊಂಡು ನಾನು ಎಲ್ಲರಿಗೂ ಬೇಕಾಗುವಂಥದ್ದು
ಜೀವನಕ್ಕೆ ಅತಿ ಅಮೂಲ್ಯವಾದ ಆಕ್ಸಿಜನ್ ಕೊಡಬೇಕು ಮತ್ತು ನೆರಳನ್ನು ಕೊಡಬೇಕು, ಫಲಕಾರಿ ಆಗಬೇಕು ಅಂಬುಗೋಸ್ಕರ ನಿಸರ್ಗದತ್ತವಾಗಿ ಅವರು ಗಿಡಗಳೇ ನನ್ನ ಮಕ್ಕಳು ಅಂತೇಳಿ 8,000ಕ್ಕೂ ಮೇಲ್ಪಟ್ಟು ಗಿಡಗಳನ್ನು ನಾಟಿ ಅವನ್ನು ಬೆಳೆಸಿರೋರು. ಸ್ವತಃ ನೀರು ತಂದು ನೀರು ಹಾಕಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿ ಉಳಿಸಿಕೊಂಡ್ರು. ಇದನ್ನು ಎಲ್ಲರೂ ಕಂಡುಕೊಂಡು ಜೀವನದಲ್ಲಿ ಅತ್ಯುತ್ತಮವಾದ ಕೆಲಸ, ತಮ್ಮ ಜೀವನವನ್ನೇ ದಾರಿ ಎರೆದು ಕೊಟ್ಟರು ಜನರ ಸಲುವಾಗಿ. ಅಂಥ ಒಂದು ವೃಕ್ಷ ಮಾತೆ, ಪರಿಸರ ಪ್ರೇಮಿ, ಅದನ್ನು ಕಂಡು ನಮ್ಮ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿತ್ತು, ನಾಡೋಜ ಕೊಟ್ಟಿತ್ತು, ಇನ್ನೂ ಬಂದಿದ್ದು. ಅವರು 114 ವರ್ಷದವರಾಗಿದ್ದರು. ವಯೋವೃದ್ಧರಾಗಿದ್ದರಿಂದ ಮತ್ತು ನಿಸರ್ಗಕವಾಗಿ ಈ ಒಂದು ನಿನ್ನೆ ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರು ಜೀವನ ಏನೆಂಬುದು ಕೂಡ ಜೀವಿಸಲಿಕ್ಕೆ ಬೇಕಾಗುವಂಥ ದೊಡ್ಡ ಆಕ್ಸಿಜನ್, ಪ್ರಾಣವಾಯು ಕೊಡುವಂಥ ಮಹಾ ಕಾರ್ಯ ಅವರು ಕೂಡ ಮಾಡಿದ್ದು ಪ್ರಶಂಸನೀಯವಾಗಿದೆ. ಆ ಮಹಾತೆ ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ. ನಮಗೆಲ್ಲರಿಗೂ ಕೂಡ ದುಃಖ ಆಗಿದೆ. ಅದಕ್ಕೆ ಈ ಒಂದು ವಿಜಯೋತ್ಸವದ ಪೂರ್ವದಲ್ಲಿ ನಾವು ನೀವೆಲ್ಲ ಕೂಡ ನೆನೆದು ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಹೇಳಿ ಮತ್ತು ನಾವು ಶ್ರದ್ಧಾಂಜಲಿ ಅರ್ಪಿಸಿ 1 ನಿಮಿಷ ಮೌನ ತಾಳೋಣ. ಅವರ ಆತ್ಮ